ನಮಸ್ಕಾರ ಸ್ನೇಹಿತರೆ, ನಾಡು ನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ಇದೀಗ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಮಹತ್ವದ ಸುದ್ದಿ ಒಂದು ಇದೆ. ಇದೀಗ 5ರಿಂದ 17 ವರ್ಷದ ಮಕ್ಕಳ ಆಧಾರ್ ಅಪ್ಡೇಟ್ ಕಡ್ಡಾಯವಾಗಿದ್ದು ಉಚಿತವಾಗಿ ಅದನ್ನು ಅಪ್ಡೇಟ್ ಮಾಡಿಸ್ಬೋದು. ಹಾಗಿದ್ರೆ ಹೇಗೆ? ವಿಡಿಯೋವನ್ನು ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಹೌದು, ಕರ್ನಾಟಕ ಸರ್ಕಾರ ಇತ್ತೀಚಿನ ಆದೇಶದಂತೆ 5ರಿಂದ 17 ವರ್ಷದೊಳಗಿನ ಮಕ್ಕಳ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸುವುದು ಈಗ ಕಡ್ಡಾಯ ಅಂತ ಹೇಳಿದೆ. ಸೊ ಇದನ್ನು ನಿರ್ಲಕ್ಷ್ಯ ಮಾಡಿದರೆ ನಿಮ್ಮ ಮಗುವಿಗೆ ಸಿಗಬೇಕಾದ ಸರ್ಕಾರದ ಸೌಲಭ್ಯಗಳು ಶಾಶ್ವತವಾಗಿ ಕಟ್ ಆಗ್ಬೋದು. ಸೊ ಪೋಷಕರಲ್ಲಿರುವಂತಹ ದೊಡ್ಡ ತಪ್ಪು ಕಲ್ಪನೆ ಇದಾಗಿದೆ. ಮಗು ಚಿಕ್ಕದಿರುವಾಗ 5 ವರ್ಷಕ್ಕಿಂತ ಮೊದಲು ತೆಗೆಸಿದ ಆಧಾರ್ ಕಾರ್ಡ್ನಲ್ಲಿ ಮಗುವಿನ ಬೆರಳಚ್ಚು ಅಥವಾ ಕಣ್ಣಿನ ಪಾಪೆಯ ಗುರುತುಗಳು ಸರಿಯಾಗಿ ದಾಖಲಾಗಿರುವುದಿಲ್ಲ. ಮಗು ಬೆಳೆದಂತೆ ದೇಹದ ಈ ಬಯೋಮೆಟ್ರಿಕ್ಗಳಲ್ಲಿ ಬದಲಾವಣೆ ಆಗುತ್ತೆ. ಹೀಗಾಗಿ ಆಧಾರ್ ಸಂಖ್ಯೆ 2 ಹಂತಗಳಲ್ಲಿ ಕಡ್ಡಾಯ ಅಪ್ಡೇಟ್ ಕೇಳಬೇಕಾಗುತ್ತೆ. ಸೊ ಈ ಸಮಯದಲ್ಲಿ ನೀವು ಬಯೋಮೆಟ್ರಿಕ್ ಅಪ್ಡೇಟ್ ಮಾಡಿಸದಿದ್ದರೆ ಮಗುವಿನ ಆಧಾರ್ ಕಾರ್ಡ್ ಇನ್ಆಕ್ಟಿವ್ ಆಗುತ್ತೆ. ಇದರಿಂದ ಸ್ಕಾಲರ್ಶಿಪ್ ಹಣ ಕೂಡ ಜಮಾ ಆಗುವುದಿಲ್ಲ. ಹಾಗಾಗಿ ಒಂದು ವೇಳೆ ಅಪ್ಡೇಟ್ ಮಾಡದಿದ್ದರೆ ವಿದ್ಯಾರ್ಥಿ ವೇತನ ಸ್ಥಗಿತ ಆಗುತ್ತೆ. ಶಾಲಾ ದಾಖಲಾತಿ ಸಮಸ್ಯೆ ಕೂಡ ಆಗ್ಬೋದು. SSLC ಎಕ್ಸಾಮ್ಗೆ ಕೂಡ ನಿಮಗೊಂದು ದೊಡ್ಡ ತಲೆನೋವು ಆಗ್ಬೋದು. ಇನ್ನು ಸರ್ಕಾರಿ ಯೋಜನೆಗಳು ಕೂಡ ಸಿಗದೆ ಇರ್ಬೋದು. ಹಾಗಾಗಿ ನೀವು ಹತ್ತಿರದ ಆಧಾರ್ ಸೇವಾ ಕೇಂದ್ರ ಕರ್ನಾಟಕ 1, ಬೆಂಗಳೂರು 1 ಅಥವಾ ನಾಡ ಕಚೇರಿಗೆ ಭೇಟಿ ನೀಡಿ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಇನ್ನು ನಮ್ಮ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.